ಇಂಜೆಕ್ಷನ್ನು ಜನ ಕೊಡಬೇಕು ಅಂದ್ರಲ್ಲ ದಿವಸ ಖರ್ಚಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಳ್ಳಿ. ಇಡ್ಕಡೆ ಒಂಚೂರು ಫೋಟೋ ಸರ್ ಒಂಚೂರು ಧೈರ್ಯವಾಗಿ ಎದುರು ಬೇಡ 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 ಸರಿ ಇಲ್ಲ ಮನೆ ಮಾಡಿಸ್ಕೊಡ್ತೀವಿ ಬಿಡ ಮಾಡಿಸ್ಕೊಡ್ತೀವಿ ಬಿಡೋದು ಎಷ್ಟ ಮಾಡಿಸ್ಕೊಡ್ತೀವಿ ಬಿಡೋ ಎಲ್ಲ ನಿಮ್ಮ ತಗೊಂಡು ಮಾಡಿಸ್ಕೊಂಡು ಆಯ್ತಮ್ಮ ಅದು ಅವನು ಸ್ವಲ್ಪ ಕಾಲೊಂದು ಸರ್ವ್ ಮಾಡಿಕೊಟ್ರೆ ಕಾಲು ಸರ್ವ್ ಮಾಡಿಕೊಡ್ತೀವಿ ಕೊಟ್ರೆ ಅಂಗಡಿ ಮಾಡಿಕೊಂಡು ಅವ್ನು ಅಂಗಡಿ ಜೀವನ ಮಾಡ್ಬೋದು. ಬಡ್ಬೇಕು ಕಷ್ಟಪಡ್ಬೇಕು. ನೀನು ಬದುಕಿರೋವರೆಗೆ ಜನ ನೋಡ್ಕೊಂಡು ಮಕ್ಕಳಿಗೆ ಎಲ್ಲಿ ಕಳಿಸ್ತಿದ್ದೀರಿ ಈಗ? ಎತ್ಕೊಂಡು ಹೋಗೋದಾಗ ಎಲ್ಲ ಕರ್ಕೊಂಡು ಮದುವೆ ಕಷ್ಟ. ಈ ಮನೆ ಖಾಲಿ ಮಾಡ್ತೀನಿ ಮಾಡಿಕೊಡ್ತಾರೆ. ದುಡ್ಡು ಇರ್ತದೆ. ಅವ್ರಿಗೆ 450 ಕೊಡ್ತಾರಂತ ತಿಂಗಳಿಗೆ. ಇವಾಗ ಒಂದು ಏನಾದ್ರು ಒಂದು ಇಲ್ಲೊಂದು ಅಂಗಡಿ ಕೊಟ್ಟರೆ ಒಂದು ಜಾಗ ಉಳಿಸೋಣ. ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಅವರೇನೊಂದು ಅಂಗಡಿ ಹಾಕಲಿಕ್ಕೆ ಒಂದು ಸಣ್ಣ ಇಬ್ಬರಿಗಾಗಿದೆ ಸರ್. ಈ ವರ್ಷ ಇಬ್ಬರಿಗೆ 1 ಲಕ್ಷ ಶಾಂಕ್ಷನ್ ಆಗಿದೆ ಸರ್. ಇವ್ರಿಗೆ ಈಗ ರೀಸೆಂಟಾಗಿ ಸ್ಕೂಟರ್ ಕೊಟ್ಟು ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ ಇಲ್ಲಿ ಊರೊಳಗೆ ಏನಾದರೂ ಬೇಕಾದ್ರೆ ಹುಡುಕಿ ಯಾವ್ದಾದ್ರು ಒಂದು ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೂ 3 ವರ್ಷ ಕೊಡಲಿ. ಪ್ರತಿ ತಿಂಗಳು ಕೊಡೋದಕ್ಕಿಂತ ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ ಆಯಿತಾ. ಅವರೊಂದು 3 ವರ್ಷ ಇರಲಿ ಆಯಿತಾ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ ಮಾಡಿಸ್ಕೊಡೋದಂತೆ. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದು ಯಾರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿ ಈ ಥರ ಕುಮಾರನವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತಂದಿರ್ತೀನಿ. ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಖಂಡಿತ ಮಾಡ್ತಾರೆ, ಅವ್ರು ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಈಗ ಮನೆಯದ್ದು ನನಗೆ ಇನ್ನೊಂದು ವಾರ ತೋರಿಸ್ತೀನಿ. ಎಷ್ಟು ಬೇಗ ಬೇಕಾದ್ರೆ ನಾಳೆ ಹಬ್ಬ ಸಿಕ್ಕಿದ್ರು ತೊಂದರೆ ಇಲ್ಲ. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮುಜೆಗುಟ್ಟಿಗೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ. ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ಯಾ? ಮಕ್ಕಳಲ್ಲಿದ್ದಾರೆ, ಎಷ್ಟು ಸಂಪಾದನೆ ಮಾಡ್ತೀಯ? ಎಲ್ಲಿ ಕೆಲಸ ಮಾಡ್ತೀಯ? ಯಾವ್ದಾದ್ರು ರಿಕ್ವೆಸ್ಟ್ ಮಾಡಿ ಸಣ್ಣ ಊರಲ್ಲೇ ಏನಾದರೂ ಮಾಡಿ ಕರೆಸ್ಕೊಂಡಿದ್ದೆ ಅದಕ್ಕೆ ಇವ್ರನ್ನ ಮಂತ್ಲಿ ಬಾಡಿಗೆ ಬೇಡ, ಲೀಸ್ ಒಟ್ಟಿಗೆ ಕೊಡು. ಸರ್ಕಾರ ಬಂದರೆ ಆಮೇಲೆ ಮಾಡಿಸ್ತೀನಿ. ಈಗ ಸರ್ಕಾರದಲ್ಲಿ ಇಲ್ಲಿವರೆಗೆ ಯಾರಿಗೂ ಮನೆಯೂ ಇಲ್ಲ, ಸೈಟ್ ಇಲ್ಲ. ಅವ್ರಿಗೆ ಬಿಲ್ಡಪ್ ಜಾಸ್ತಿ ಹೇಳಿದ್ರು. ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ಮದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿ ವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ
ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅಲ್ಲಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು ಇಲ್ಲಿ? 20 ಲಕ್ಷ. ಸರಿ ಸರಿ ಆಯಿತು, ನೋಡೋಣ, ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ 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 ಆಯ್ತು. ಮನೆ ಮಾರ್ತಾರಂತೆ ಈಗ. ರೀ ಮುಂಚೆ ಹೋಗೋ ನೀವು ಇಲ್ಲೇ ವಾಸ ಇರಬೇಕು ಅಂತಿದ್ದೀರೋ ಇಲ್ಲ ಬೇರೆ ಕಡೆ ಯಾವ್ದಾದ್ರು ರಿಲೀಸಿಗೆ ಇಲ್ಲೇ ಇರಬೇಕು ಅಂತ? ಇಲ್ಲಿ ಯಾರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಪರಿಸ್ಥಿತಿ 1 ವರ್ಷ ಆದರೂ ಇಲ್ಲ. ಚೆಕ್ ಮಾಡಿದೆ, ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯ್ತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಮಾಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಕೊಟ್ಟರೆ ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಳ್ಳಿ, ಇಲ್ಲ 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು. ಈ ಸರ್ಕಾರದಲ್ಲಿ DC-ಗೆ ಎಲ್ಲರೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ. ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡೋದು. ಇದು ಪರಿಸ್ಥಿತಿ. ಇಲ್ಲಿಂದ ಅವ್ರು ಅಲ್ಲ ಹೆಂಗೆ ಹೋಗೋರು, ಇಲ್ಲೇ ಮನೆ ಕೊಟ್ಟರು. ಅವರು ಮೊದಲೆಲ್ಲ ಇಲ್ಲೇ ಇದ್ದು ಸರ್. ಗೊತ್ತಾಯ್ತು. ಏನು ಹೇಳ್ತಾರೆ ಡಾಕ್ಟ್ರು? ಸರಿಯಾಗಲ್ಲ ಅಂತಾರೆ. ನೀವೆಲ್ಲ ಹೋಗ್ಬೇಕಾದ್ರೆ ಸರಿ ಮಾಡಿ. ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ವಾಸನೆ ಇರುತ್ತೆ. ಬೆಳೆದು ಬೆಳ್ಳು ಇದು ನಡ್ಕೊಂಡು ಇದೆಲ್ಲ ಇದೈತೆ. ನಾನು ಹೇಳ್ತೀನಿ, ಡಾಕ್ಟ್ರ್ ಹೋಗಿ ನೋಡ್ತೀಯಾ? ಸರಿ, ಗ್ಯಾಂಗ್ರೀನ್ ಬಸ್ಸರ್ದು ಬಸ್ಸು ಅದು ಕಾರ್ ಇದಾಗ ಮಾಂಸ ಬೆನ್ನೆಲ್ಲ ಪೂರ ಮಾಂಸ ಇಲ್ಲ. ಹಿಂದಿಗಳ ಬೆಲ್ಗು ಏಟಾಗಿರುತ್ತೆ. ಎಲ್ಲ ಪೂರ ತೆಗೆದು ಇಲ್ಲಿಗೆ ಹಾಕವ್ರೆ. ಇವಾಗ ತೋರಿಸ್ತಾ ಇದ್ದೀರಾ? ಮಾಡಿದ್ರೆ ತೋರಿಸ್ತಾ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.